ಮುಂದಿನ ದಿನಗಳಲ್ಲಿ ಡಿಕೆಗೆ ಸಾಕಷ್ಟು ಸವಾಲಿದೆ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಸಂಸದ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಸಿದ್ದರಾಮಯ್ಯ ಅವರನ್ನ ಹತ್ತಿರದಿಂದ ನೋಡಿದ್ದೇನೆ, ಸಿದ್ದು ರಾಜ್ಯ ರಾಜಕಾರಣದಲ್ಲಿ ಇರ್ತೀನಿ ಎಂದಿದ್ದಾರೆ. ಸಿದ್ದರಾಮಯ್ಯ ಹೇಳಿಕೆ ಡಿಕೆಗೆ ಎಚ್ಚರಿಕೆ ಗಂಟೆಯಾಗಿದೆ. ಸಿದ್ದರಾಮಯ್ಯ ಮನಸ್ಸಿನಲ್ಲಿ ಏನಿದೆ, ಏನ್ ಮಾಡ್ತಾರೆ, ಏನ್ ಹೇಳ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಇನ್ಮುಂದೆ ಡಿಕೆ ಸವಾಲುಗಳನ್ನ ಎದುರಿಸಬೇಕಿದೆ ಅಂತ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಮೊನ್ನೆ ರಾಹುಲ್ ಗಾಂಧಿ ಅವರು, ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು, ಇವರೆಲ್ಲ ಯಾವ ರೀತಿ ಅಪೇಕ್ಷೆ ಪಡ್ತಾರೆ ಮತ್ತು ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ವಲ್ಲ. ಸಿದ್ದರಾಮಯ್ಯವ್ರ ಮನಸ್ಸಲ್ಲಿ ಅದು ಕಷ್ಟ ಹೇಳೋದು, ಪಕ್ಕದಲ್ಲಿರೋನಿಗೂ ಗೊತ್ತಾಗಲ್ಲ. ನಾನು ಅವ್ರ ಜೊತೆ ಭಾಳ ಸಖ್ಯ ಇದ್ದಂಥವನು. ಹಾಗಾಗಿ ಅವರು ರಾಜ್ಯ ರಾಜಕಾರಣದಲ್ಲೇ ನಾನು ಮುಂದುವರಿತೀನಿ ಅಂತ ಹೇಳಿರೋದೆ ಒಂದು ರೀತಿಯಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಆಡಳಿತಕ್ಕೆ ಒಂದು ಎಚ್ಚರಿಕೆ ಗಂಟೆ ಅಂತ ನನಗನ್ನಿಸ್ತದೆ. ಅದು ಸುಲಭ ಇಲ್ಲ. ಮೊನ್ನೆ ಸಿದ್ದರಾಮಯ್ಯವ್ರನ್ನ ಜೊತೆಗೆ ತಗೊಂಡು ಇನ್ನೆರಡು ವರ್ಷ ಮುಗಿಸೋದು ಒಂದು ಕಡೆ, ಮತ್ತು 28ರ ಚುನಾವಣೆಯಲ್ಲಿ ಅವರು ಸಹಕಾರ ತೆಗೆದುಕೊಂಡು ಚುನಾವಣೆಗೆ ಹೋಗೋದು, ಇವೆಲ್ಲ ಕೂಡ ದೊಡ್ಡ ಸವಾಲುಗಳು. ಎಲ್ಲದಕ್ಕಿಂತ ದೊಡ್ಡ ಸವಾಲು ಈಗ ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಫಸ್ಟ್ ಅವರು ಎಕ್ಸ್ಪ್ಯಾನ್ಷನ್ ಮಾಡ್ತಾರಲ್ಲ ಕ್ಯಾಬಿನೆಟ್ಟು, ಆಗ ಎಷ್ಟು ಪ್ರೆಷರ್ಸು, ಎಷ್ಟು ಒತ್ತಡಗಳಿರುತ್ತೆ ಅನ್ನುವಂಥದ್ದು ನೋಡಬೇಕಾಗಿದೆ. ಮಾನ್ಯ ರಾಹುಲ್ ಗಾಂಧಿ ಅವರು, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಇವರೆಲ್ಲ ಯಾವ ರೀತಿ ಅಪೇಕ್ಷೆ ಪಡ್ತಾರೆ. ಮತ್ತು ಇನ್ನು ಸಿದ್ದು ಸರ್ಕಾರದ ಅವಧಿ ಹೇಗಿತ್ತು ಅನ್ನೋದನ್ನ ಕೆಲ ಶಾಸಕರು ಮೆಲುಕು ಹಾಕಿದ್ದಾರೆ. ಸಿದ್ದು ಸರ್ಕಾರ ಕ್ರಾಂತಿಕಾರಿ ಬದಲಾವಣೆ ತಂದಿತ್ತು. ಇಂದು ಡಿಕೆ ನೇತೃತ್ವದಲ್ಲಿ ಸರ್ಕಾರ ರಚನೆಯಾದ್ರೆ ಡಿಕೆ ನೇತೃತ್ವದ ಸರ್ಕಾರಕ್ಕೆ ಬಹುದೊಡ್ಡ ಸವಾಲಿದೆ ಅಂತ ಬೆಂಗಳೂರಿನಲ್ಲಿ ನಾಯಕ ಎಚ್.ಕೆ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಕೇಂದ್ರದ ಅಸಹಕಾರ, ಅನುದಾನದ ಸಮಸ್ಯೆ ಜಟಿಲಗೊಳಿಸಬಹುದು, ಸರ್ಕಾರ ನಡೆಸೋದೇ ಕಷ್ಟ ಎಂಬಂತೆ ಬಿಜೆಪಿ ಮಾಡಬಹುದು. ಇಂಥ ಸವಾಲನ್ನ ಡಿಕೆ ಎದುರಿಸಬೇಕಾಗುತ್ತೆ. ಡಿಕೆಗೆ ಎದುರಿಸುವ ಗಟ್ಟಿತನ ಇದೆ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ದೇಶದಲ್ಲೇ ಒಂದು ಕ್ರಾಂತಿ ಮಾಡಿರ್ತಕ್ಕಂಥ ಸಾಧನೆ ಅವರು, ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತಂದಿರತಕ್ಕಂಥ ಸರ್ಕಾರ ಇವತ್ತು ಮತ್ತೆ ಮಾನ್ಯ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಸರ್ಕಾರ ರಚನೆಯಾದಂಥ ಸಂದರ್ಭದಲ್ಲಿ ಬಹುದೊಡ್ಡ ಸವಾಲನ್ನು ಎದುರಿಸ್ತದೆ. ಆ ಸವಾಲು ಕೇಂದ್ರ ಸರ್ಕಾರದ ಅಸಹಕಾರದಿಂದ ಏನು ಹಣಕಾಸಿನ ಅನುದಾನದ ಸಮಸ್ಯೆಗಳಿರ್ತಾವೆ, ಆ ಸಮಸ್ಯೆಗಳನ್ನು ಇನ್ನೂ ಕ್ಲಿಷ್ಟಗೊಳಿಸಿ ಸರ್ಕಾರ ಕಾರ್ಯಕ್ರಮಗಳೇ, ಸರ್ಕಾರದ ಆಡಳಿತವೇ ಕಷ್ಟದಾಯಕ ಅನ್ನುವಂಥ ಕೆಲಸ ಬಿಜೆಪಿಯಿಂದ ಆಗಲೂಬಹುದು. ಅಂಥ ಸಂದರ್ಭದಲ್ಲಿ ಮಾನ್ಯ ಶಿವಕುಮಾರ್ ಅವರು ಸವಾಲನ್ನು ಎದುರಿಸಬೇಕಾಗ್ತದೆ. ಆ ಸವಾಲು ಎದುರಿಸೋದಕ್ಕೆ ಆ ಗಟ್ಟಿತನ ಏನಿದೆ ಅವ್ರದ್ದು, ಅದು ಸರ್ಕಾರದ ಯಶಸ್ಸಿಗೆ ಕಾರಣ ಆಗ್ತದೆ ಅಂತ ಹೇಳಿ ನನ್ನ ವಿಶ್ವಾಸ. ಸಿದ್ದರಾಮಯ್ಯನವರು